ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ. ಇದುವರೆಗೆ ನಾವು ನಮ್ಮ ಜೀವ ವ್ಯವಸ್ಥೆಯಲ್ಲಿರುವಂತಹ 72,000 ನಾಡಿಗಳು, ಅವುಗಳಿಂದುಂಟಾಗುವಂತಹ 114 ಚಕ್ರಗಳು, ಅವುಗಳಲ್ಲಿ ಬರುವಂತಹ 7 ಮುಖ್ಯ ಚಕ್ರಗಳು, 21 ಉಪಚಕ್ರಗಳು, 86 ಸೂಕ್ಷ್ಮ ಚಕ್ರಗಳು ಮತ್ತು ಆ ಚಕ್ರಗಳ ಅತಿಯಾದ ಅಥವಾ ಕಡಿಮೆಯಾದ ಚಟುವಟಿಕೆಗಳಿಂದ ಉಂಟಾಗುವಂತಹ ಅಸಮತೋಲನಗಳು, ಅವುಗಳನ್ನು ಹೇಗೆ ನಿವಾರಿಸ್ಕೊಳ್ಳೋದು ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆನ ಈಗಾಗಲೇ ಮಾಡಿದ್ದೀವಿ. ಅವುಗಳನ್ನು ನೀವಿನ್ನೂ ನೋಡಿಲ್ಲ ಆದರೆ ಕೆಳಗಿನ ವಿವರಣಾ ಚೌಕದಲ್ಲಿ ಅವುಗಳ ಲಿಂಕ್ಗಳನ್ನು ಹಾಕಲಾಗಿರುತ್ತೆ, ನೀವು ಅದನ್ನು ನೋಡ್ಕೋಬೋದು. ಇಷ್ಟೆಲ್ಲ ಆದ್ರೂ ಎಷ್ಟೋ ಜನ ಕೇಳ್ತಲೇ ಇರುವಂತಹ ಒಂದು ವಿಷಯ ಏನಂತಂದರೆ, ಯಾವ ಚಕ್ರಗಳು ಅಸಮತೋಲನಗೊಂಡರೆ ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ತವೆ, ಅಥವಾ ತಮ್ಮಲ್ಲಿ ಕಾಣಿಸ್ಕೊಳ್ತಿರುವಂತಹ ಸಮಸ್ಯೆಗಳಿಗೆ ಯಾವ ಚಕ್ರದ ಅಸಮತೋಲನ ಕಾರಣ ಆಗಿರುತ್ತೆ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಒಂದು ವಿವರವಾದಂತಹ ಉತ್ತರವೇ ಬೇಕು ಅನ್ನುವ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಲಾಗುತ್ತೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ರೀತಿಯಾದಂತಹ ಹಲವಾರು ವಿಡಿಯೋಗಳು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ. ಈಗ ಯಾವುದೇ ಚಕ್ರ ದುರ್ಬಲಗೊಂಡ್ರೆ, ಅದರಲ್ಲಿ ಚಟುವಟಿಕೆಗಳು ಕುಂಠಿತವಾದರೆ ಅಥವಾ ಹೆಚ್ಚು ಚಟುವಟಿಕೆಗಳನ್ನು ತೋರಿಸಿ ಅತಿಯಾಗಿ ಆಕ್ಟಿವ್ ಆಗಿದ್ದರೆ ಅದನ್ನು ಅಸಮತೋಲನ ಅಂತ ಹೇಳಲಾಗುತ್ತೆ. ಇನ್ನೂ ಸುಲಭವಾಗಿ ಹೇಳಬೇಕಂತಂದರೆ, ಯಾವುದೇ ಚಕ್ರ ಬೇರೆ ಚಕ್ರಗಳಿಗಿಂತ ಚಿಕ್ಕದಾಗಿದ್ದಾಗಲೂ ಮತ್ತು ಬೇರೆ ಚಕ್ರಗಳಿಗಿಂತ ದೊಡ್ಡದಾಗಿದ್ದಾಗಲೂ ಅದು ಅಸಮತೋಲನದ ಲಕ್ಷಣ ಆಗಿರುತ್ತೆ. ಇದು ಒಂದು ರೀತಿಯಲ್ಲಿ 2 ಅಲುಗಿನ ಕತ್ತಿ ಇದ್ದ ಹಾಗೆ. ಚಕ್ರಗಳು ಅಸಮತೋಲನಗೊಂಡಾಗ ಕಾಯಿಲೆಗಳು, ಸಮಸ್ಯೆಗಳು ಹೇಗೆ ಉಂಟಾಗುತ್ತೋ ಹಾಗೆಯೇ ಕಾಯಿಲೆಗಳು ಬಂದಾಗಲೂ ಕೂಡ ಚಕ್ರಗಳು ಅಸಮತೋಲನಗೊಳ್ಳುತ್ತೆ. ನಮ್ಮ ಚಕ್ರ ವ್ಯವಸ್ಥೆಯ ಮೊದಲ ಚಕ್ರವಾದಂತಹ ಮೂಲಾಧಾರ ಚಕ್ರದ ಬಗ್ಗೆ ಬರೋದಾದರೆ, ಮೂಲಾಧಾರ ಚಕ್ರ ಅಸಮತೋಲನಗೊಂಡಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಯಾವ ಯಾವ ಲಕ್ಷಣಗಳು ಮೂಲಾಧಾರ ಚಕ್ರದ ಅಸಮತೋಲನವನ್ನು ಸೂಚಿಸುತ್ತೆ ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ, ಮೂಲಾಧಾರ ಚಕ್ರ ಅಸಮತೋಲನಗೊಂಡಾಗ ದೈಹಿಕವಾಗಿ ಹಲವಾರು ಸಮಸ್ಯೆಗಳು ನಿಮ್ಮನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಕಾಲುಗಳು, ಪಾದಗಳು ಒಳಗೊಂಡಂತೆ ದೇಹದ ಕೆಳಭಾಗವನ್ನು ಮತ್ತು ಮೂಳೆಗಳನ್ನು ಮೂಲಾಧಾರ ಚಕ್ರ ನಿಯಂತ್ರಿಸುತ್ತೆ. ಆದ್ದರಿಂದ ಮೂಲಾಧಾರ ಚಕ್ರದಲ್ಲಿನ ಅಸಮತೋಲನವು ಕಾಲು ನೋವು, ಕಾಲು ಗಂಟು ನೋವು, ಪಾದಗಳ ನೋವು ಮೊದಲಾದ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಜೊತೆಗೆ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಾದಂತಹ ಬೆನ್ನು ನೋವು, ಬೆನ್ನು ಮೂಳೆಯ ಸಮಸ್ಯೆಗಳು, ಆರ್ಥ್ರೈಟಿಸ್ ಅಂದರೆ ಸಂಧಿವಾತ, ಇದು ಕಾಲು ಮತ್ತು ಕೈಗಳ ಗಂಟುಗಳಲ್ಲಿ ಉರಿಯೂತವನ್ನು ಉಂಟು ಮಾಡುತ್ತೆ. ಇದಕ್ಕೂ ಮೂಲಾಧಾರ ಚಕ್ರದ ಅಸಮತೋಲನವೇ ಕಾರಣ ಆಗಿರುತ್ತೆ. ಹಾಗೆಯೇ ಕರುಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಾದಂತಹ ಮಲಬದ್ಧತೆ, ಇದಂತೂ ಬಹಳ ಜನರ ನಿತ್ಯ ಒಡನಾಡಿಯಾಗಿರುವಂತಹ ಸಮಸ್ಯೆ. ಇದರ ಮುಂದುವರೆದ ಭಾಗವಾಗಿ ಗುದದ್ವಾರದ ಸಮಸ್ಯೆಗಳಾದಂತಹ ಮೂಲವಾದಿ ಅಂದರೆ ಪೈಲ್ಸ್, ಪಿಸ್ತುಲಾ, ಫೀಜರ್ ಮೊದಲಾದ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಕೂಡ ಮೂಲಾಧಾರ ಚಕ್ರದ ಅಸಮತೋಲನದಿಂದಲೇ. ಮೂಲಾಧಾರ ಚಕ್ರವು ಭೌತಿಕವಾದಂತಹ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಡುವಂತಹ ಕೆಲಸವನ್ನು ಮಾಡುತ್ತೆ. ಈ ಚಕ್ರ ದುರ್ಬಲಗೊಂಡ್ರೆ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಕುಸಿದು ಯಾವಾಗಲೂ ದೈಹಿಕವಾದಂತಹ ರೋಗ ರುಜಿನಗಳು ಆಗಾಗ ಹುಷಾರಿಲ್ಲದೆ ಇರೋದು, ಸದಾಕಾಲ ಅಸ್ವಸ್ಥವಾಗಿರೋದು, ಹಾಸಿಗೆ ಹಿಡಿಯುವಂತಹ ಕಾಯಿಲೆಗಳು ಉಂಟಾಗುತ್ತೆ. ಸಯಾಟಿಕಾ ಅಂತ ನೀವು ಕೇಳಿರ್ತೀರಾ, ಅಂದರೆ ಒಂದು ರೀತಿಯಂಥ ವಾತ ದೋಷದಿಂದ ಉಂಟಾಗುವಂತಹ ಕಾಲು ಮರಗಟ್ಟುವಂತಹ, ಕಾಲು ಜುಮ್ಮೆನಿಸುವಂತಹ ನೋವು ಉಂಟು ಮಾಡುವಂತಹ ಸೊಂಟದ ನರದ ನೋವಿದು. ಇದು ಕೂಡ ಮೂಲಾಧಾರ ಚಕ್ರದ ಸಮಸ್ಯೆಯಿಂದ ಉಂಟಾಗುವಂತಹ ಒಂದು ರೋಗ ಆಗಿದೆ. ಇನ್ನು ಕ್ಯಾನ್ಸರ್ ರೋಗದ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಇದು ಒಂದು ರೀತಿಯಂತಹ ಹುಣ್ಣು ರೋಗವಾಗಿದ್ದು ದೇಹದ ಯಾವುದೋ ಒಂದು ಭಾಗದಲ್ಲಿ ಇರುವಂತಹ ಸೆಲ್ಸ್ಗಳು ವಿಪರೀತವಾಗಿ ಬೆಳವಣಿಗೆ ಹೊಂದಿ ಆ ಭಾಗದಲ್ಲಿ ಗಡ್ಡೆಗಳನ್ನ ಉಂಟು ಮಾಡುವಂತಹ ರೋಗ ಆಗಿದೆ. ಇದು ಕೂಡ ಮೂಲಾಧಾರ ಚಕ್ರದ ಅಸಮತೋಲನದಿಂದ ಉಂಟಾಗುವಂತಹ ರೋಗ ಆಗಿದೆ. ಇನ್ನು ಒಬೆಸಿಟಿ ಅಂದರೆ ಸ್ಥೂಲಕಾಯತೆ, ಬೊಜ್ಜು ಮೈ, ಇದಂತೂ ಇವತ್ತಿನ ಆಧುನಿಕ ಕಾಲದಲ್ಲಿ ದೊಡ್ಡ ರೋಗದ ಮಟ್ಟದಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ವ್ಯಕ್ತಿಯ ತೂಕವು ಅವರ ಎತ್ತರಕ್ಕೆ ಎಷ್ಟಿರಬೇಕು ಅಷ್ಟಿರದೇ ಅದಕ್ಕಿಂತ ಅತಿ ಹೆಚ್ಚಿರುವಂತಹ ಮತ್ತು ಅಧಿಕ ಕೊಬ್ಬಿನ ಶೇಖರಣೆಯಿಂದ
ಉಂಟಾಗುವಂತಹ ದೀರ್ಘಕಾಲೀನ ಸಮಸ್ಯೆಯಾಗಿದೆ ಇದು ವ್ಯಕ್ತಿಗಳಿಗೆ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕ, ಸಾಮಾಜಿಕ ಮೊದಲಾದ ಆಯಾಮಗಳಲ್ಲಿಯೂ ಸಂಕಷ್ಟವನ್ನು ನೀಡುವಂತಹದ್ದಾಗಿದೆ. ಇದು ಸಹ ಮೂಲಾಧಾರ ಚಕ್ರದ ಅಸಮತೋಲನದಿಂದ ಉಂಟಾಗುವಂತಹ ಸಮಸ್ಯೆಯಾಗಿದೆ. ಮೂಲಾಧಾರ ಚಕ್ರವು ಲೈಂಗಿಕತೆಗೆ ಕೂಡ ಸಂಬಂಧಪಟ್ಟಿರುವುದರಿಂದ ಅದು ದುರ್ಬಲ ಅಥವಾ ಅತಿಯಾದ ಚಟುವಟಿಕೆ ತೋರಿಸಿದಾಗ ಒಂದು ಅತಿಯಾದ ಲೈಂಗಿಕತೆ ಅಥವಾ ಲೈಂಗಿಕತೆಯಲ್ಲಿ ನಿರಾಸಕ್ತಿ ಹಾಗೂ ಸಂತಾನೋತ್ಪತ್ತಿಯ ವಿಷಯದಲ್ಲಿ ಸಮಸ್ಯೆಗಳಿಗೆ ಕೂಡ ಕಾರಣ ಆಗುತ್ತೆ. ಇವೆಲ್ಲವೂ ದೈಹಿಕವಾಗಿ ಕಾಣಿಸುವಂತಹ ಸಮಸ್ಯೆಯ ಲಕ್ಷಣಗಳಾದರೆ ಮೂಲಾಧಾರ ಚಕ್ರ ಅಸಮತೋಲನಗೊಂಡಾಗ ಭಾವನಾತ್ಮಕವಾಗಿ ಹಲವಾರು ಸಮಸ್ಯೆಗಳು ಕೂಡ ಕಾಡತೊಡಗುತ್ತೆ. ಮೂಲಾಧಾರ ಚಕ್ರ ನಮಗೆ ಭದ್ರತೆ, ಸುರಕ್ಷತೆ ಮತ್ತು ಸ್ಥಿರತೆಯನ್ನು ನೀಡುವಂತಹ ಚಕ್ರ ಆಗಿದೆ. ಹಾಗಾಗಿ ಮೂಲಾಧಾರ ಚಕ್ರ ದುರ್ಬಲವಾದಾಗ ವ್ಯಕ್ತಿಗೆ ಅಸುರಕ್ಷೆಯ ಭಾವನೆ ಉಂಟಾಗೋದಕ್ಕೆ ಶುರುವಾಗುತ್ತೆ. ನಾನು ಈ ಜಗತ್ತಿನಲ್ಲಿ ಸುರಕ್ಷಿತವಾಗಿ ಬದುಕಬಲ್ಲೆ ಎನ್ನುವಂತಹ ಭಾವನೆ ಕಡಿಮೆಯಾಗಿ ವ್ಯಕ್ತಿ ಚಿಂತೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾಳೆ ಏನಾಗುತ್ತೋ ಏನೋ ಎಂಬುವಂತಹ ಭವಿಷ್ಯದ ಬಗ್ಗೆ ಆತಂಕ ಮತ್ತು ಭಯ, ಜೊತೆಗೆ ನಾಳೆ ಬರುವ ತೊಂದರೆಗಳನ್ನು ವಿಪರೀತವಾಗಿ ಕಲ್ಪಿಸಿಕೊಳ್ಳೋದ್ರಿಂದ ಭವಿಷ್ಯದ ಬಗ್ಗೆ ಅನಿಷ್ಟ ಆಲೋಚನೆಗಳು ಕೂಡ ಕಾಡತೊಡಗುತ್ತೆ. ಈ ರೀತಿಯ ಭಯದ ಕಾರಣದಿಂದ ವ್ಯಕ್ತಿಗೆ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ರಿಸ್ಕ್ ತಗೊಳ್ಳೋದಕ್ಕೆ ಸಾಧ್ಯ ಆಗದೇ ಹೋಗುತ್ತೆ. ಯಾರೋ ಹೊಸಬ್ರನ್ನ ಕಂಡ್ರೆ ಅವರು ತನ್ನ ಜೊತೆಗೆ ಜಗಳ ಆಡ್ಬೋದು, ತನ್ನ ಮೇಲೆ ಹಲ್ಲೆ ಮಾಡ್ಬೋದು ಎನ್ನುವಂತಹ ಭಾವನೆಯಿಂದ ಭಯ ಉಂಟಾಗುತ್ತೆ. ಹೊರಗಡೆ ಹೋಗಬೇಕು ಅಂದರೆ ಭಯ, ಯಾರಾದರೂ ಬಂದು ಗುದ್ದಿ ಅಪಘಾತ ಮಾಡ್ಬೋದು ಅನ್ನುವಂತಹ ಕಲ್ಪನೆಗಳಿಂದ ಜೀವನ ಕಷ್ಟಕರ ಆಗ್ತಾ ಹೋಗುತ್ತೆ. ಮೂಲ ಚಕ್ರದಲ್ಲಿನ ಅಸಮತೋಲನವು ದೀರ್ಘಕಾಲದಂತಹ ಒತ್ತಡ, ಉದ್ವೇಗ ಅಥವಾ ನಿರಂತರವಾಗಿ ದುರ್ಬಲತೆಯ ಭಾವನೆಗೆ ಕಾರಣ ಆಗುತ್ತೆ. ಮೂಲಾಧಾರ ಚಕ್ರ ಅಸಮತೋಲನಗೊಂಡವರಿಗೆ ಯಾರನ್ನ ನಂಬೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅವರಲ್ಲಿ ಅನುಮಾನ ಅನ್ನೋದು ಸಹಜವಾಗಿರುತ್ತೆ. ಯಾರು ತನ್ನವರು, ಯಾರು ಬೇರೆಯವರು, ಯಾರಿಂದ ತನಗೆ ಒಳ್ಳೆಯದಾಗುತ್ತೆ, ಯಾರಿಂದ ತನಗೆ ಅಪಾಯ ಇದೆ ಅನ್ನುವಂತಹ ವಿಪರೀತವಾದಂತಹ ಗೊಂದಲ ಮನಸ್ಸಿನಲ್ಲಿ ಉಂಟಾಗೋದ್ರಿಂದ ಯಾರ ಮೇಲೆಯೂ ನಂಬಿಕೆ ಇರೋದಿಲ್ಲ. ಈ ರೀತಿಯ ಅಪನಂಬಿಕೆಯಿಂದ ವ್ಯಕ್ತಿ ತನ್ನವರಾರೂ ಇಲ್ಲ ಎನ್ನುವಂತಹ ಭಾವನೆ ಉಂಟಾಗೋದ್ರಿಂದ ಒಂಟಿತನದ ಭಾವನೆಯನ್ನು ಅನುಭವಿಸ್ತಾನೆ. ತಮ್ಮ ಕುಟುಂಬ, ಬಂಧುಗಳು, ಸ್ನೇಹಿತರು, ಸಮಾಜ ಎಲ್ಲರೂ ಸ್ವಾರ್ಥಿಗಳು, ತನ್ನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ಎಲ್ಲರಿಗೂ ತನ್ನನ್ನು ಕಂಡರೆ ಅಸೂಯೆ ಎನ್ನುವಂತಹ ಭಾವನೆಗಳು ಬಲಗೊಂಡು ದಿನೇ ದಿನೇ ತಾನು ಪ್ರತ್ಯೇಕತೆಯನ್ನು ಕಾಯ್ದುಕೊಂಡು ವ್ಯಕ್ತಿ ಒಂಟಿಯಾಗೋದಕ್ಕೆ ಶುರುವಾಗುತ್ತಾನೆ. ಮೂಲಾಧಾರ ಚಕ್ರ ದುರ್ಬಲ ಆದಾಗ ಕಾಣಿಸುವ ಮತ್ತೊಂದು ಲಕ್ಷಣ ಅಂದರೆ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವ ಚೈತನ್ಯದ ಮತ್ತು ಜೀವನೋತ್ಸಾಹದ ಕೊರತೆ. ಇದರಿಂದಾಗಿ ತನ್ನ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿ ಹೋದಂತಹ ಭಾವನೆ ಉಂಟಾಗುತ್ತೆ. ಹಾಗಾಗಿ ವ್ಯಕ್ತಿ ಒಂದು ರೀತಿಯ ಆಲಸ್ಯಕ್ಕೆ ಒಳಗಾಗ್ತಾನೆ. ಅವನಿಗೆ ಜೀವನದಲ್ಲಿ ಏನು ಮಾಡೋದಕ್ಕೂ ಪ್ರೇರಣೆ ಅಂದರೆ ಒಂದು ಮೋಟಿವೇಶನ್ ಇರೋದಿಲ್ಲ. ಆದ್ದರಿಂದ ವ್ಯಕ್ತಿ ಸೋಮಾರಿಯಾಗತೊಡಗ್ತಾನೆ. ರಾತ್ರಿ ನಿದ್ದೆ ಬಾರದೇ ಇರೋದು ಅಥವಾ ಅತಿಯಾದ ನಿದ್ರೆ, ಹಾಗೆಯೇ ನಿದ್ರೆ ಬಂದರೂ ಸಹ ಪದೇ ಪದೇ ರಾತ್ರಿ ಮಲಗಿರುವಾಗ ದುಸ್ವಪ್ನಗಳು ಬೀಳೋದು, ಭಯಪಡಿಸುವಂಥ ಕನಸುಗಳು, ಜೀವಕ್ಕೆ ಅಪಾಯದ ಸನ್ನಿವೇಶಗಳನ್ನು, ಯಾವುದೋ ಒಂದು ಬೆದರಿಕೆ ಉಂಟಾಗುವಂತಹ ಕನಸುಗಳು ನಿರಂತರವಾಗಿ ಬೀಳ್ತಾ ಇದ್ದರೆ ಅದು ಮೂಲಾಧಾರ ಚಕ್ರ ಅಸಮತೋಲನ ಆಗಿರುವಂತಹ ಲಕ್ಷಣ ಆಗಿರುತ್ತೆ. ಮೂಲಾಧಾರ ಚಕ್ರ ದುರ್ಬಲವಾಗಿದ್ದಾಗ ವ್ಯಕ್ತಿಗಳಿಗೆ ತಮ್ಮ ಬಗ್ಗೆ, ತಮ್ಮ ಸಾಮರ್ಥ್ಯದ ಬಗ್ಗೆ ಅನುಮಾನ ಶುರುವಾಗುತ್ತೆ. ತಾನು ಏನನ್ನಾರು ಸಾಧಿಸಬಲ್ಲೆ, ತನ್ನ ಕೈನಲ್ಲಿ ಇಂತಹ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ಅನುಮಾನದಿಂದ ಆತ್ಮವಿಶ್ವಾಸ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಅದು ಮುಂದುವರೆದಂತೆ ತಾನು ಒಬ್ಬ ಅಪ್ರಯೋಜಕ ಎನ್ನುವಂತಹ ಭಾವನೆ ಬಲಗೊಂಡು ಸ್ವಾಭಿಮಾನದ ಕೊರತೆ ಉಂಟಾಗುತ್ತೆ. ವ್ಯಕ್ತಿ ನಿಧಾನವಾಗಿ ಒಬ್ಬ ನಿರಭಿಮಾನಿ ವ್ಯಕ್ತಿಯಾಗಿ ಬದಲಾಗ್ತಾನೆ. ಇದೆಲ್ಲ ನೆನೆಸ್ಕೊಂಡ್ರೆ ವ್ಯಕ್ತಿಗೆ ತಾನೊಬ್ಬ ಘೋರ ಕಷ್ಟದಲ್ಲಿರುವಂತಹ ಭಾವನೆ ಬರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಯಾರೋ ಮಾಡಿಸಿಟ್ಟಿರುವಂತಹ ಮಾಟ ಮಂತ್ರಿಗಳೇ ಕಾರಣ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ನೆರೆಮನೆಯವರ ದೃಷ್ಟಿಯಿಂದ, ತನ್ನ ಏಳಿಗೆ ಸಹಿಸಲಾರದ ನೆಂಟರಿಷ್ಟರ ಕುತಂತ್ರದಿಂದ ಅಥವಾ ಅವರು ಮಾಡಿಸಿಟ್ಟಿರುವಂತಹ ಮಾಟದಿಂದ ತನಗೆ ಈ ಪರಿಸ್ಥಿತಿ ಬಂದಿದೆ, ಇದರಲ್ಲಿ ನನ್ನ ಯಾವ ತಪ್ಪು ಇಲ್ಲ ಅಂದ್ಕೊಂಡು ಸ್ವಯಂ ಅನುಕಂಪ ಹೊಂದೋದು ಕೂಡ ಮೂಲಾಧಾರ ಚಕ್ರ ದುರ್ಬಲವಾಗಿರುವ ಒಂದು ಲಕ್ಷಣ. ಹಾಗೆಯೇ ಮೂಲಾಧಾರ ಚಕ್ರ ಹಾನಿಗೊಳಗಾದಾಗ ವ್ಯಕ್ತಿಗಳು ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯಲ್ಲಿ ಬೀಳ್ತಾರೆ.
ಇವತ್ತಿನ ಆಧುನಿಕ ವೇಗದಲ್ಲಂತೂ ಇದು ಬಹಳ ದೊಡ್ಡ ಸಮಸ್ಯೆಯೇ ಆಗಿ ಕಾಡುತ್ತೆ. ಸಾಲ ಮಾಡದೇ ಇರೋರು ಕೂಡ ಎಲ್ಲಾದರೂ ಸಾಲ ಸಿಗ್ಬೋದಾ ಅಂತ ನೋಡೋಕ್ಕೆ ಶುರು ಮಾಡ್ತಾರೆ. ಅತಿಯಾದ ಸಾಲ, ಅತಿಯಾದ ಖರ್ಚು, ಹಣ ಉಳಿಸಲಾಗದಂತಹ ಅಸಮರ್ಥತೆ, ಬರಬೇಕಾದಂತಹ ಹಣ ನಿಂತು ಹೋಗೋದು, ಕೊಡಬೇಕಾದವರು ಕೊಡದೆ ಹೋಗೋದು, ತನಗೆ ಬೇಕಾದಷ್ಟು ದುಡಿಯೋದಕ್ಕೆ ಸಾಧ್ಯ ಆಗದೆ, ಎಲ್ಲದರಲ್ಲಿಯೂ ಒಂದು ಕೊರತೆ, ಹಣಕಾಸಿನ ನಿರಂತರ ಸಮಸ್ಯೆ, ಇರೋದು 3 ಕಾಸು ಮನೆ ತುಂಬ ಹಾಸು ಅನ್ನೋಂತಹ ಗಾದೆ ಕೇಳಿರ್ತೀರಿ. ಅಂತಹ ಬದುಕು. ಈ ರೀತಿಯಂತಹ ವ್ಯಕ್ತಿಗಳು ತಾನು ಒಂದು ಕಾಲದಲ್ಲಿ ಎಷ್ಟು ದುಡಿತಾ ಇದ್ದೆ, ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೆ ಅಂತ ಹಳಹಳಿಸ್ತಾ ಇರ್ತಾರೆ. ಕಾರಣ ಅವರಿಗೆ ತಮ್ಮ ಆದಾಯದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳೋದು ಕಷ್ಟ ಆಗುತ್ತೆ. ಆದ್ದರಿಂದ ತಮ್ಮ ಉದ್ಯೋಗವನ್ನು ಉಳಿಸ್ಕೊಳ್ಳೋದಕ್ಕೆ ತಮ್ಮ ಆಹಾರ, ಬಟ್ಟೆ, ಬರೆ, ಬಾಡಿಗೆ ಮೊದಲಾದ ಮೂಲಭೂತ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದೇ ದೊಡ್ಡ ಕಷ್ಟದ ಕೆಲಸ ಆಗಿರುತ್ತೆ. ಹಾಗೆಯೇ ತಮ್ಮ ದೈನಂದಿನ ಖರ್ಚು ವೆಚ್ಚಗಳನ್ನ ಸರಿದೂಗಿಸ್ಕೊಳ್ಳೋಕ್ಕೆ ಕಷ್ಟಪಡೋದ್ರಿಂದ ಹಣ ಉಳಿಸೋದು ಕಷ್ಟದ ಮಾತಾಗಿರುತ್ತೆ. ಆಗ ಅವರ ಜೀವನ ಇವತ್ತು ದುಡಿದು ಇವತ್ತು ತಿನ್ನುವಂತಹ ನೀರಸವಾದಂತಹ ಒಂದು ಜೀವನ ಆಗುತ್ತೆ. ಮೂಲಾಧಾರ ಚಕ್ರ ದುರ್ಬಲವಾಗಿರುವ ಮತ್ತೊಂದು ಲಕ್ಷಣ ಅಂದರೆ ಮಿತಿ ಮೀರಿದ ಮತ್ತು ಅನಾವಶ್ಯಕವಾದಂತಹ ಖರ್ಚು. ಏನೋ ಈ ತಿಂಗಳು ಸ್ವಲ್ಪ ಹಣ ಉಳಿಬೋದು ಅಂದ್ಕೊಂಡ್ರೆ ಸರಿಯಾಗಿ ಅದೇ ಸಮಯಕ್ಕೆ ಏನೋ ಒಂದು ಆರೋಗ್ಯ ಸಮಸ್ಯೆಯೋ ಮತ್ತೊಂದು ಆಗಿ ಆ ದುಡ್ಡು ಖರ್ಚಾಗಿ ಹೋಗುತ್ತೆ. ಕೆಲವೊಮ್ಮೆ ಅನಾವಶ್ಯಕ ವಸ್ತುಗಳ ಖರೀದಿ ಮಾಡಬೇಕಾಗತ್ತೆ. ಅದಕ್ಕಾಗಿ ಅನಾವಶ್ಯಕ ಸಾಲಗಳನ್ನು ಕೂಡ ಮಾಡುವಂತಹ ಸಂದರ್ಭ ಬರ್ಬೋದು. ದೀರ್ಘಕಾಲ ಮೂಲಾಧಾರ ಚಕ್ರ ನಿರಂತರವಾಗಿ ವೀಕ್ ಆದಾಗ ವ್ಯಕ್ತಿಗಳು ಬಡತನದ ಜೀವನವನ್ನು ನಡೆಸಬೇಕಾಗತ್ತೆ, ಅಥವಾ ಜೀವನದಲ್ಲಿ ಅಪಾರವಾದಂತಹ ಹಣ ಕಳ್ಕೊಂಡು ನಷ್ಟಕ್ಕೆ ಕೂಡ ಈಡಾಗಬಹುದು. ಹಾಗೆಯೇ ಮೂಲಾಧಾರ ಚಕ್ರದಲ್ಲಿನ ಅಸಮತೋಲನ ಇರುವಂತಹ ವ್ಯಕ್ತಿಗಳಿಗೆ ದುಡ್ಡನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾವುದಕ್ಕೆ ಹಣವನ್ನು ಖರ್ಚು ಮಾಡಬೇಕು, ಯಾವುದಕ್ಕೆ ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡಬಾರ್ದು ಅನ್ನುವಂಥ ವಿಷಯಗಳ ಬಗ್ಗೆ ಗೊಂದಲ ಉಂಟಾಗಿ ಸರಿಯಾದ ನಿರ್ಧಾರಗಳನ್ನು ಹಣಕಾಸಿನ ವಿಷಯದಲ್ಲಿ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ದುರ್ಬಲವಾದಂತಹ ಮೂಲಾಧಾರ ಚಕ್ರವನ್ನು ಹೊಂದಿರುವ ವ್ಯಕ್ತಿಗಳು ಹಣಕಾಸಿನ ವಿಷಯದಲ್ಲಿ ಒಂದು ಸ್ಪಷ್ಟವಾದ ಗುರಿಯನ್ನು ಹೊಂದಿರೋದಿಲ್ಲ. ಮುಂದಿನ ಕೆಲ ವರ್ಷಗಳಲ್ಲಿ ತಾನು ಹಣಕಾಸಿನ ವಿಷಯದಲ್ಲಿ ಹೇಗಿರಬೇಕು ಎನ್ನುವಂತಹ ಕಲ್ಪನೆಯನ್ನು ಮಾಡ್ಕೊಳ್ಳೋದು ಸಾಮರ್ಥ್ಯ ಕೂಡ ಅವರಲ್ಲಿ ನಶಿಸಿ ಹೋಗಿರುತ್ತೆ. ಹಾಗೆಯೇ ನಿರ್ಬಂಧ ಹೊಂದಿದ ಮೂಲಾಧಾರ ಚಕ್ರ ಹೊಂದಿರುವಂತಹ ವ್ಯಕ್ತಿಗಳು ತಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ನಂಬಿಕೆ ಇಲ್ಲದೆ ಹಣಕಾಸಿನ ವಿಷಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಕಷ್ಟ ಆಗುತ್ತೆ. ಬದಲಾಗಿ ಯಾವಾಗಲೂ ಕುಟುಂಬದ ಸದಸ್ಯರು, ಅಪ್ಪ ಅಮ್ಮ, ಸ್ನೇಹಿತರು, ಪಾಲ್ದಾರರು ಅಥವಾ ಸಾಲ ಮೊದಲಾದ ಮೂಲಗಳ ಮೇಲೆ ಹಣಕಾಸಿನ ವಿಷಯಕ್ಕಾಗಿ ಅತಿಯಾಗಿ ಅವಲಂಬಿತರಾಗಿರ್ತಾರೆ. ಮೂಲಾಧಾರ ಚಕ್ರದಲ್ಲಿನ ಅಸಮತೋಲನವು ಒಬ್ಬರ ವೃತ್ತಿ ಜೀವನದಲ್ಲಿ ಏಕತಾನತೆಯನ್ನು ಉಂಟು ಮಾಡುತ್ತೆ. ವೃತ್ತಿಯಲ್ಲಿ ಪ್ರಗತಿ, ಪ್ರಮೋಷನ್ಸ್, ಮೇಲೇರುವಿಕೆ, ಸಂಬಳ ಹೆಚ್ಚಾಗೋದು ಮೊದಲಾದವುಗಳು ಸಿಗದೆ ಹೋಗುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಹಾಗೆಯೇ ಈ ಮೂಲಾಧಾರ ಚಕ್ರ ದುರ್ಬಲವಾದಾಗ ಹೇಗೆ ಸಮಸ್ಯೆ ಉಂಟಾಗುತ್ತೋ, ಒಂದು ವೇಳೆ ಅತಿಯಾಗಿ ಬೆಳವಣಿಗೆ ಹೊಂದಿದಾಗಲೂ ಕೂಡ ಸಮಸ್ಯೆ ಆಗುತ್ತೆ. ಅತಿಯಾಗಿ ಕ್ರಿಯಾಶೀಲವಾಗಿರುವಂತಹ ಅಂದರೆ ದೊಡ್ಡದಾಗಿ ಬೆಳೆದಿರುವಂತಹ ಮೂಲಾಧಾರ ಚಕ್ರವನ್ನು ಹೊಂದಿರುವಂತಹ ವ್ಯಕ್ತಿಗಳು ಬದುಕುವುದಕ್ಕೆ ಪ್ರಾಣಿಗಳು ಅನುಸರಿಸುವಂತಹ ನಡವಳಿಕೆಗಳನ್ನು ತೋರಿಸ್ತಾರೆ. ಅಂದರೆ ಆಕ್ರಮಣಕಾರಿ ನಡವಳಿಕೆಗಳನ್ನು ತೋರಿಸುವಂಥದ್ದನ್ನು ಮಾಡ್ತಾರೆ. ತನಗೆ ವಿರುದ್ಧವಾಗಿ ಕಂಡವರ ಮೇಲೆ ಆಕ್ರಮಣಕಾರಿಯಾಗಿ ವರ್ತನೆ ಮಾಡೋದು, ತನಗೆ ಬೇಕಾದದನ್ನು ಬಲವಂತವಾಗಿ ಕಿತ್ಕೊಳ್ಳೋದು, ತನ್ನ ಜಾಗದಲ್ಲಿ ಬೇರೆಯವರು ಬರೋದನ್ನು ಸಹಿಸದೇ ಇರೋದು, ತನ್ನ ವಸ್ತುವನ್ನು ಬೇರೆಯವರು ಮುಟ್ಟೋದನ್ನು ಸಹಿಸದೇ ಇರೋದು ಮೊದಲಾದಂತಹ ನಡವಳಿಕೆಗಳನ್ನು ತೋರಿಸ್ತಾರೆ. ಒಟ್ಟಾರೆ ಯಾರೇನಾದರೂ ಆಗಲಿ ತಾನು ಉಳ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಮೂಲಾಧಾರ ಚಕ್ರ ಅತಿಯಾಗಿ ಬೆಳೆದಾಗ ಮನುಷ್ಯನಿಗೆ ನಾಳೆ ಚಿಂತೆ ಹೆಚ್ಚಾಗುತ್ತೆ. ಅತಿಯಾಗಿ ಸಂಪತ್ತನ್ನು ಕೂಡಿಡುವಂತಹ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಖರ್ಚು ಮಾಡಿದರೆ ಖಾಲಿಯಾಗಿ ಬಿಡುತ್ತೆ ಹಣ ಎನ್ನುವಂತಹ ಭಯದ ಭಾವನೆಯಿಂದ ಅತಿಯಾದ ಜಿಪುಣತನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಂತಹ ವ್ಯಕ್ತಿಗಳು ಸ್ವಾರ್ಥಿಗಳಾಗ್ತಾರೆ. ಎಷ್ಟೊಂದು ಹಣವಿದ್ದಾಗಲೂ ಕೂಡ, ವಯಸ್ಸಾಗಿ ತಮಗೆ ವಾರಸುದಾರರು ಇಲ್ಲದಿದ್ದಾಗಲೂ ಕೂಡ ಎಷ್ಟೊಂದು ವ್ಯಕ್ತಿಗಳು ಎಂಜಲು ಕೈನಲ್ಲಿ ಕಾಗೆ ಓಡಿಸೋದಿಲ್ಲ ಎನ್ನುವಂತಹ ಮನೋಭಾವವನ್ನು ಹೊಂದಿರೋದನ್ನು ನಾವು ನೋಡ್ತೀವಿ. ಅವರ ಮೂಲಾಧಾರ ಚಕ್ರ ಅತಿಯಾಗಿ ಬೆಳೆದಿರುತ್ತೆ, ಆದರೆ ಬೇರೆ ಎಲ್ಲ ಚಕ್ರಗಳು ದುರ್ಬಲ ಆಗಿರುತ್ತೆ. ಆದ್ದರಿಂದ ಅವರು ಈ ರೀತಿಯಾಗಿ ಮಾಡ್ತಾರೆ. ಮೂಲಾಧಾರ ಚಕ್ರ ದುರ್ಬಲಗೊಂಡಂತಹ ಎಲ್ಲರಿಗೂ ಈ ಎಲ್ಲ ಸಮಸ್ಯೆಗಳು, ನಾವು ಈಗಾಗಲೇ ಹೇಳಿರುವಂಥ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಂತ ನೋಡಿದ್ರೆ ಖಂಡಿತ ಆಗಿರಲ್ಲ. ಚಕ್ರಗಳು ತಾತ್ಕಾಲಿಕವಾಗಿ ಸ್ವಲ್ಪ ಮಟ್ಟಿಗಿನ ಅಸಮತೋಲನವನ್ನು ಹೊಂದಿದ್ದು ಕೆಲವೇ ದಿನಗಳಲ್ಲಿ ತಾನಾಗಿಯೇ ಸರಿಯಾಗುವಂತಹ ಪರಿಸ್ಥಿತಿಯಿಂದ ಹಿಡಿದು
ಚಕ್ರಗಳು ಸಂಪೂರ್ಣ ಮುಚ್ಚಿ ಹೋಗಿ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲದ ಸ್ಥಿತಿಯವರೆಗೆ ಚಕ್ರಗಳ ಅಸಮತೋಲನದ ವಿವಿಧ ಹಂತಗಳು ಇರ್ತವೆ. ಹಾಗಾಗಿ ಮೂಲಾಧಾರ ಚಕ್ರ ದುರ್ಬಲಗೊಂಡ ಎಲ್ಲರಿಗೂ ಇಲ್ಲಿ ತಿಳಿಸಿದ ಎಲ್ಲವೂ ಅನ್ವಯಿಸೋದಿಲ್ಲ. ಆದರೆ ಅವರ ಚಕ್ರಗಳ ಅಸಮತೋಲನ ಹಂತಗಳ ಆಧಾರದ ಮೇಲೆ ಕೆಲವೊಂದು ವಿಚಾರಗಳು ಅವರಿಗೆ ಅನ್ವಯಿಸುತ್ತೆ. ಇಲ್ಲಿ ಇದುವರೆಗೆ ನಾನು ಹೇಳಿದ ಎಲ್ಲ ಲಕ್ಷಣಗಳು ಖಂಡಿತ ನಿಮ್ಮಲ್ಲಿ ಇಲ್ಲದೆ ಇರ್ಬೋದು, ಆದರೆ ಖಂಡಿತವಾಗಿಯೂ ಇದರಲ್ಲಿ ಕೆಲವೊಂದಿಷ್ಟು ಲಕ್ಷಣಗಳಂತೂ ನಿಮ್ಮ ಅನುಭವಕ್ಕೆ ಬಂದೇ ಇರುತ್ತೆ. ಕಾರಣ ಬಹುತೇಕ ಎಲ್ಲರಲ್ಲಿಯೂ ಈ ಮೂಲಾಧಾರ ಚಕ್ರದ ಅಸಮತೋಲನ ಸ್ವಲ್ಪ ಮಟ್ಟಿಗಾದರೂ ಇದ್ದೇ ಇರುತ್ತೆ. ಇದಿಷ್ಟು ಮೂಲಾಧಾರ ಚಕ್ರ ದುರ್ಬಲಗೊಂಡವರ ಲಕ್ಷಣ. ಈ ಲಕ್ಷಣಗಳಲ್ಲಿ ಯಾವ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಂಡ್ರೂ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ವ್ಯತ್ಯಾಸ ಇದೆ, ಅಂದರೆ ಅಸಮತೋಲನ ಉಂಟಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಮೂಲಾಧಾರ ಚಕ್ರ ಸಮತೋಲನಗೊಳಿಸ್ಕೊಳ್ಳೋದಕ್ಕೆ ಅತ್ಯಂತ ಸುಲಭವಾದಂತಹ ವಿಧಾನಗಳಿದ್ದಾವೆ. ಕೆಲವರಿಗೆ ಕೆಲವು ದಿನಗಳಲ್ಲಿ ಚಕ್ರಗಳು ಸಮತೋಲನಕ್ಕೆ ಬರಬಹುದು, ಇನ್ನು ಕೆಲವರಿಗೆ ದೀರ್ಘಕಾಲದ ಹೀಲಿಂಗ್ನ ಅವಶ್ಯಕತೆ ಇರುತ್ತೆ. ಅದೆಲ್ಲ ನಿಮ್ಮ ಚಕ್ರಗಳು ಎಷ್ಟು ಕಾಲದಿಂದ ಎಷ್ಟು ಹೆಚ್ಚು ಅಸಮತೋಲನಗೊಂಡಿದೆ ಅನ್ನೋದರ ಮೇಲೆ ಅವಲಂಬಿತಾಗಿದೆ. ಅದನ್ನೆಲ್ಲ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದು ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ. ಮುಂದಿನ ಚಕ್ರಗಳ ಬಗ್ಗೆ ಇದೇ ರೀತಿಯ ವಿವರಣೆಗಳು ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋನ ನೀವು ಶೇರ್ ಮಾಡ್ಬೋದು. ನಮಸ್ಕಾರ. ನಾನು ರವಿ, ರೇಕಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಹಿಪ್ನಾಟಿಸ್ಟ್. ಧನ್ಯವಾದಗಳು.